ಒಂದು ಕಡೆ ಕುಡಿಯೋದಕ್ಕೆ ನೀರಿಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ. ಮತ್ತೊಂದು ಕಡೆ ಗ್ರಾಮಗಳಿಗೆ ನೀರು ಪೂರೈಸುವಂತಹ ಓವರ್ ಟ್ಯಾಂಕ್ಗಳಿಗೆ ಹೋಗುವ ನೀರನ್ನೇ ಕಳ್ಳರು ಕದಿತಾ ಇದ್ದಾರೆ. ಸುಮಾರು 20 ವರ್ಷಗಳಿಂದ ತೋಟ ಹಾಗೂ ಖಾಸಗಿ ನರ್ಸರಿಗೆ ನೀರು ಪೂರೈಕೆ ಕಂಡು ಕಾಣದಂತೆ ಜಾಣ ಕುರುಡತನವನ್ನು ತೋರಿಸ್ತಾ ಇದ್ದಾರೆ ಗ್ರಾಮ ಪಂಚಾಯತ್ನ ಅಧಿಕಾರಿಗಳು. ಇಒ ಅಪೂರ್ವ ಅವರಿಗೆ ದೂರವಾಣಿ ಮೂಲಕ ಗ್ರಾಮಸ್ಥರು ತಿಳಿಸಿದ್ರು ಕೂಡ ಸ್ಥಳಕ್ಕೆ ಬಾರದೆ ದಿವ್ಯ ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ. ನಾನಿವತ್ತು ಮನೆಯಲ್ಲಿದ್ದೀನಿ, ಈಗ ಬರೋದಕ್ಕೆ ಸಾಧ್ಯವಿಲ್ಲ, ರಜಾ ದಿನಗಳಲ್ಲಿ ಹೇಗೆ ಸೋಮವಾರ ಬರ್ತೀನಿ ಅಂತ ಉಡಾಫೆ ಉತ್ತರವನ್ನ ಕೂಡ ಕೊಟ್ಟಿದ್ದಾರಂತೆ. ಇನ್ನು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪಿಡಿಒ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ ಕೊಟ್ಟರೂ ಕೂಡ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಯಾವುದೇ ಕ್ರಮವನ್ನ ಯಾಕೆ ತೆಗೆದುಕೊಂಡಿಲ್ಲ ಎನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ನಾಮಕಾವಸ್ಥೆಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸ್ತಾ ಇದ್ದಾರಾ ಹಾಗಾದ್ರೆ ಪಿಡಿಒಗಳು? ಸಾರ್ವಜನಿಕರ ಕಣ್ಣು ಒರೆಸುವಂತಹ ನಾಟಕ ಯಾರಿಗೆ ಬೇಕು ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಎತ್ತುತ್ತಿದ್ದಾರೆ. ಅಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪದೇ ಪದೇ ಕಳ್ಳ ಮಾರ್ಗದಲ್ಲಿ ತೋಟ ಹಾಗೂ ಖಾಸಗಿ ನರ್ಸರಿಗೆ ನೀರು ಪೂರೈಕೆ ಮಾಡುವಂತಹ ವಿಚಾರ ಹೊಸದೇನಲ್ಲ. ನೀರು ಕದ್ದವರು ಯಾರು ಅಂತ ತನಿಖೆ ನಂತರ ಅಧಿಕಾರಿಗಳು ಬಯಲು ಮಾಡ್ತಾರಾ ಎಂಬುದನ್ನು ಇನ್ನಷ್ಟೇ ಕಾದು ನೋಡಬೇಕಿದೆ. ಸತೀಶ್ ಎಸ್, ಮಾತೃ ಟಿವಿ, ಕೊರಟಗೆರೆ. ಆಫ್ ಮಾಡಿದ್ದೀನಿ. ಗಮ್ ಹಾಕಿದೆ ಅದಕ್ಕೆ? ಇಲ್ಲ ಅಲ್ಲ ಹಾಕ್ಬಿಡ್ತೀನಿ ಒಂದೇ ಸರಿ. ಎಂಟು ಕ್ಯಾಪ್ ಯಾರು ಹಾಕಿದ್ದು? ನಾವೇ ಹಾಕಿದ್ದು, ಇವರೇನೆ ಪಂಚಾಯತ್ ಕಡೆ. ರಾತ್ರಿ ಹೆಂಗ್ ಗೊತ್ತಾಯ್ತು ನಿಮಗೆ ಇಲ್ಲಿ ನಲ್ಲಿ ಇದನ್ನ ಹಾಕೊಂಡ್ರೆ ಅಂತ? ನೀರು ಪೂರ್ತಿ ಊರಿಗೆಲ್ಲ ತೊಂದರೆ ಆಗ್ಬಿಡ್ತು. ಹಾಂ ಸರಿ. ಯಾರೋ ಒಬ್ಬರು ಮೆಂಬರ್ಗಳು ನಮ್ಮೂರೇನೆ ಬೇಗೇಶ್ವರ ಅಂತ ಅವರು ನೋಡ್ಕೊಂಡಿರುತ್ತೆ. ನೋಡ್ಕೊಂಡು ಅವಾಗ ಇಲ್ಲಿ ಇದು ಮಾಡೋರು. ಇದು ಟ್ಯಾಂಕ್ ನೀರು ಬಿಟ್ಟಿಲ್ಲ, ನೀರು ಬಿಟ್ಟರೆ ಇನ್ನೂ ಫೋರ್ಸು ಈಗ ಮೋಟರ್ ಆನ್ ಮಾಡಿದ್ರು ಬರ್ತವೆ, ಆಫ್ ಮಾಡಿದ್ರು ಬರ್ತವೆ. ಇಲ್ಲ ಪೈಪ್ನಾಗಿರೋ ಬರ್ತಾವ್ರೆ, ಈಗ ಪೈಪ್ನಾಗಿರೋ ಬರ್ತಾವ ಅಷ್ಟೇ. ಈ ಸತಿ ಪ್ರಾಬ್ಲಮ್ ಆಗಿರೋದು ನೀರಿಗೆ. ವರ್ಷ ಏನು ತೊಂದರೆ ಇರಲಿಲ್ಲ ಅಲ್ಲಿ ನೀರು, ಅವು ಯಾರು ನೋಡಿಲ್ಲ. ಈ ಸತಿ ತೊಂದರೆ ಆಗಿರೋದಕ್ಕೆ ಇದನ್ನ ಇದಾಗಿರೋದು. ಇಲ್ಲ ಪೈಪ್ ಬೇರೆ ಮಾತಾಡೋಣ ಮೊಬೈಲಾಗೆ ಅವ್ರ ಐನೂರು ಏನೋ ಬೇರೆ ತಿಳ್ಕೊಂತಾರೆ. ಇರ್ಲಿ ಬಿಡು, ಇದು ಆಗೈತಲ್ಲ, ಅದು ಆಯ್ತಲ್ಲ, ಅಲ್ಲೇ ಆಯ್ತಲ್ಲ, ಅದು ಹಾಕಿದ್ರೆ ಇನ್ನೂ ಅಲ್ಲೇ ಸುಖವಾಗಿರ್ಬೋದು. ಹಾಕಿಲ್ಲ ನೀನು, ನೀನು ಹಾಕಿಲ್ಲ ಬಂದ್ಬಿಡಣ. ಸ್ವಲ್ಪ ತೊಳೆಯೋಣ ಅಂತ ತಡೀರಿ ಒಂದು ಸ್ವಲ್ಪ, ಸೈಡ್ಲು ಕಾಣ್ತಾ ಇಲ್ಲ. ಇದು ಅದಕ್ಕೈತೆ, ಅಲ್ಲಿ ಕೊಟ್ಟಿರೋದು 2 ಇಂಚಿಗೆ, ಇದು 3/4 ಇಂಚಿನ 2 ಇಂಚ್ ಇಲ್ಲಿಂದ ಅಲ್ಲಿಂದ ಬಂದಿರೋದು. ಮುಕ್ಕಾಲು ಇಂಚಿಗೆ 2 ಇಂಚಿದ್ದು ಇದಾಗ್ಬಿಟ್ಟು ಮಾಡ್ತಾನ. ಈಗ ರಾತ್ರಿ ಅಲ್ಲಿ 2 ಇಂಚಿನ ಪೈಪ್ನ ಬರ್ತಾ ಇದ್ವಲ್ಲ, ಇದೇ ಪೈಪ್ ಕಲೆಕ್ಷನ್, ಇದೇ ಪೈಪ್ ಅದಕ್ಕೆ ಟೀ ಹಾಕಿ ಕಲೆಕ್ಷನ್ ಇತ್ತಂತಲ್ಲ. ಆ ಟೀ ನೀರು ಪೈ ಇದಕ್ಕೋಗಿರೋ ಸರ್, 3 ಬೋರಿ ನೀರು ಹೋಗುತ್ತೆ ಅದ್ರಾಗ. ಈ ಕಡೆ ಯಾವ ಬೋರ್ ಇಳಿಸ್ಬಿಟ್ರು ಈ ಕಡೆಯಿಂದ ಅರ್ಧ ಬರ್ಬೇಕಣ್ಣ. ಅದು ರಾತ್ರಿ ಏನ್ ಮಾಡಿದ್ವಿ ಅಂದ್ರೆ ನೋಡೋಣ ಚೆಕ್ ಮಾಡಕ್ಕೆ, ಅಲ್ಲಿ ಗೇಟ್ 2 ಈಗ ಆನ್ ಮಾಡಿಸ್ ನೋಡಿ ಆಫ್ ಮಾಡಿದಾಗ 2 ಇಂಚ್ ನೀರು, 1/2 ಇಂಚ್ ನೀರು ಬರ್ತಾ ಇದ್ವು. ತಿರ್ಗ ಗೇಟ್ ವಾಲ್ ಆನ್ ಮಾಡೋದಕ್ಕೆ 2 ಇಂಚು ಪ್ರೆಸರ್ ಬಂದು ಇಲ್ಲಿ ಅಲ್ಲಿಂದ ಇಲ್ಲಿಗೆ ದುಡ್ಕೊಂಡು 2 ಇಂಚು ನಮಗೆ ಗೊತ್ತೇ ಇಲ್ಲ. ಇವಾಗ ಇಲ್ಲಿಂದ ಹಿಂಗೆ ಹೋಗಿ ಅಲ್ಲಿ ಹೋಗೈತಲ್ಲ, ಈಗ ಅಲ್ಲಿ ಓಪನ್ ಮಾಡ್ತೀವಿ, ಇದೇ ಪೈಸೆ ಸಿಗೋದಲ್ಲಿ 2 ಇಂಚಿಂದು ಇದನ್ನ ಹಾಕೊಂಡು ಎತ್ಕೊಂಡ್ರೆ ಮ್ಯಾಕೆ ಕಿತ್ತಾಕಿದ್ವಿ. ಪೈಪೇ ಇಲ್ಲ ಅಲ್ಲಿಗ ಎರಡು ಇಂಚ್ ನೀರು ಅಂತ ಬರ್ತದೆ ಅಂದ್ರೆ ಪ್ರೆಸರ್ ನೀರು 2 ಬೋರ್ನಲ್ಲೂ ಹೋದಾಗ ರಿಟರ್ನ್ ಓವರ್ ಟ್ಯಾಂಕ್ ಹಾಕಿ ಮೋಟರ್ ಆನ್ ಮಾಡೋಣ, ಗೊತ್ತಾಗ್ತದೆ. ನೋಡೋಣ ಇದ್ರೂ ಇರ್ಬೋದು, ನಾನು ನೋಡೋಣ ಚೆಕ್ ಮಾಡೋಣ. ಇದನ್ನ ಜೇಂಟ್ ಹಾಕಿ ಇಂಚಾಪ್ ಹಾಕೋದಕ್ಕೆ ಎಂಟು ಕೂಡ ಕೊಯ್ಬೇಕು ಅಣ್ಣ, 2 ಕಡೆನೂ ಕೊಯ್ಬಿಟ್ಟು ಒಂದು ಕಾಲರ್ ಹಾಕಿ
ಅಲ್ಲಿ ಹಾಕೊಂಡು ಈಗ ಅದು ಹೊಡೆದೋಯ್ತಿರೋಣ ತೊಂದರೆ ಇಲ್ಲ ಅಲ್ಲೊಂಚೂರು ತೆಗೀರಮ್ಮ ಅದು ಅವ್ರಿಗೆ ಕಾಣಿಸ್ಲಿ ಈಗ ಏಕ ಇಲ್ಲ ಇಲ್ಲಿ ಬೆಳಗ್ಗೆ ಹಾಕಿದ್ದನ್ನ ಮುರಿದೋಗಿರೋದು ಕಾಣ್ತಿತ್ತಲ್ಲ ಅಲ್ಲಿಗೆ ಲಾಸ್ಟ್ ಮಾಡಿ ಎಂಚಪ್ ಹಾಕಿದ್ದೀವಿ ಪೈಪೆಲ್ಲ ಕಿತ್ತಾಗ ಸಮಸ್ಯೆ ಆಗಿದ್ರೆ ಯಾರಿಗೆ ಗೊತ್ತಿರ್ತೈತೆ ಸರ್ ಈಗ ಬೆಳಕಿಗೆ ಬಂತು ಅಲ್ಲೂ ಹಂಗೆ ಆಗಿದ್ರೆ ಯಾರಿಗೆ ಗೊತ್ತಿರ್ತೈತೆ ಮಾಡ್ಕೊಂಡವ್ರೆ ಮಳೆ ಎಲ್ಲ ಕಡೆನೂ ತೊಂದರೆ ಆಯಿತು ನೀರು ಬರ್ತಾ ಇದ್ವು ಇದನ್ನ ಮಾಡಿಲ್ಲ ನೀರು ಕಮ್ಮಿ ಆದಾಗ ಇದನ್ನ ನೋಡ್ಕೊಂಡವ್ರೆ ಅವ್ರೇನಂದ್ರು ನಾವು ಆಗ್ತಾ ಇಲ್ಲ ಅಂತಾರೆ ಅವ್ರು ಆಗ್ತಾ ಇಲ್ಲ ನಾವು ಗೊತ್ತೇ ಇಲ್ಲ ಹಿಂದೆ ಜಮೀನು ತಗೊಂಡಿದ್ದಾರೆ ನಾಲ್ಕು ಅಂತಾರೆ ಅವರು ನಾವು ಆಕ್ಚುಲಿ ಹಿಂದೆ ಇವ್ರು ಜಮೀನು ಕೊಟ್ಕೊಂಡಿರೋದು ಇದು ಜಮೀನು 2ನೇ ಕೈ 3ನೇ ಕೈ ಇವರು ಒಂದು ಅವ್ರನ್ನೇ ಕೇಳಬೇಕು ಒಂದು 15 ವರ್ಷ ಮೇಲಾಗಿದೆ ಒಟ್ಟಿನಲ್ಲಿ ನೀರು ಹೋಗ್ತಾ ಇರೋದು ಗೊತ್ತಾಗಬೇಕು ಅಂತಲ್ಲ ಕರೆಂಟ್ ಇಲ್ಲದಾಗ ನೀರು ಬರೋವಲ್ಲ ಅವ್ರಿಗೆ ಗೊತ್ತಿರ್ತೈತೆ ಯಾವುದು ಹೇಳಿಲ್ಲ ಅದೇ ನೀರು ಬರ್ತಾ ಇರೋ ಗೊತ್ತಿರ್ತೈತಲ್ಲ ಕರೆಂಟ್ ಇಲ್ಲ ಆದ್ರೂ ನೀರು ಬರ್ತಾ ಇದೆ ನಮ್ಮಲ್ಲಿ ಯಾವ್ದು ಕನೆಕ್ಷನ್ ಐತೆ ನೀರು ಬರ್ತಾ ಇದೆ ಅಂತ ಗೊತ್ತಿರ್ತೈತಲ್ಲ ಅದು ದೊಡ್ಡರಾದವರು ಅದನ್ನು ಹೇಳ್ಬೇಕಪ್ಪ ಅಲ್ಲೂರ ತೊಂದರೆ ಆದಾಗ ಜನರಿಗೆ ನೀರು ತೊಂದರೆ ಆದ್ರೂ ಗಿಡಗಳು ನಾನೇ ದನಂದು ಹಬ್ಬ ಅಲ್ಲೂರ ದನ ನೀರು ಮೈತಾಡಕ್ಕೆ ನೀರಿಲ್ಲದ ಸುಮ್ಮನೆ ತೋಟ ಎಲ್ಲ ಮಾಡಿದ್ವಿ ಆಗಲ್ಲ ಅಂತೇಳಿ 8 ತಾಸು ಓಡ್ಲಿಕ್ಕಿದೆ ನೋಡು ಅಷ್ಟು ಫುಲ್ ಹೋಗ್ತಾ ಇರೋದು 2 ಇಂಚ ನೀರೆಲ್ಲ ಮನೆಗೆ ಹಾಕೋಣ ಸಾಧ್ಯನ ಅಲ್ಲ ಇಲ್ಲಿಂದ ತಗೊಂಡವ್ರೆ ಪೈಪು ಅದು ಓವರ್ ಟ್ಯಾಂಕಿಗೆ ಹತ್ತವಾಗ ಜೋರಾಗವೆ ಗಾರ್ಡ್ ಮಧ್ಯೆ ತಗೊಂತಾರೆ ಇಲ್ಲೆಲ್ಲ ಐತೆ ಮನೆಯಲ್ಲಿ ಮನೆ ಅಲ್ಲೇ ಸಹ ಅಲ್ಲಿ ಅವ್ರದ್ದು ಅಲ್ಲಿ ಮನೆ ಐತೆ ಅದಕ್ಕೆ ಸಪ್ರೇಟ್ ಐತೆ ಬಿಡಿ ನಾವೇ ಒಂದು 15 ದಿವಸ ಕೊಟ್ಟೆ ನಿಮ್ಗೆ ಯಾರು ಹೇಳಿದ್ದು ಸ್ಥಳೀಯರು ಹೇಳಿದ್ರು ಮನೆಗೆ ಅಂತ ನೀರು ತಗೊಂಡು ತೋಟಕ್ಕೆ ಬಿಟ್ಕೊಂಡವ್ರೆ ಅಂತ ಹೇಳಿದ್ರು ಮಾಡಲ್ಲ ಒಯ್ಯ ಏವಾಗ ಮಾಡಿದ್ರು ಇವತ್ತು ರಜಾ ಐತೆ ಅಂತ ಹೇಳ್ತಾರೆ ಇವತ್ತು ರಜಾ ಐತೆ ಸರ್ ನಾವು ಹೇಳಕ್ಕಾಗಲ್ಲ ಅಂತಿದ್ ಮೇಡಮ್ ಇವತ್ತು ರಜಾ ಐತೆ ಸರ್ ನಾವು ಹೇಳಕ್ಕಾಗಲ್ಲ ಅಂತಾರೆ ಮೇಡಮ್ ಅವರು ಆ ಎಲ್ಲ ಫಂಕ್ಷನ್ಗೆ ಹೋಗ್ಯೋನಂತೆ ನಾವು ಬರೋದಿಲ್ಲ ಅಂತ ಪಿಡಿವ ವಾಟರ್ ಮ್ಯಾನ್ ಒಬ್ಬ ಅವ್ರೆ ನಾವ್ ಯಾರಿಗೆ ಹೇಳೋಣ ಹೇಳು ಇನ್ನು ನಮಗೆ ಗೊತ್ತಿಲ್ಲ ಸರ್ ತೊಳಗ್ ಬಿಡ್ತಾರೆ ಸರ್ ಬೆಂಗಳೂರು ಮೂಲ ಇವ್ರದ್ದು ನಮ್ಮನ್ನ ತೋಟದೊಳಗೆ ಬಿಡ್ತಾರಾ ಯಾರ ನೀ ತೋಟದೊಳಗೆ ಬಿಡ್ತಾರಾ ಅವನು ತಗೊಂಡ ಕಲೆಕ್ಷನ್ ಕೊಟ್ಕೊಂಡು 2 ಇಂಚ್ ನೀರು ನಾಗೇನಹಳ್ಳಿಯಿಂದ ನಮಗೆ 2 ಬೋರ್ ಫೇಲ್ ಆಗೈತೆ ಆ ಬೋರಿಂದ ನೀರು ತಗೊಂತಿದ್ವಿ ಆ ಊರವರೆಲ್ಲ ಬೈಕಂತಾರೆ ನಮ್ಮ ನಾಗೇನಹಳ್ಳಿಯವರು ನಮಗೆ ನೀರಿಲ್ಲ ನಾಗೇನಹಳ್ಳಿಯಿಂದ ಅಂತೇಳಿ ನೀರು ತಕ್ಕಂತೀರ ಅಂತೀವಿ ಅದೊಂದು ಬೋರಿಂದ ಬರೋದು ನೀರು ಆ ಬೋರ್ ನೀರು 2 ಇಂಚ್ ಇಲ್ಲೇ ನೀರೇ ಹೋದ್ರೆ 1 ಇಂಚೋ 1.5 ಇಂಚೋ ಹೋಗುತ್ತೆ ಊರೊಳಗೆ ಬನ್ನಿ ಸರ್ ಎಲ್ಲಾನು ಕೇಳಿ ಒಂದು ಡ್ರಾಪ್ ಇಲ್ಲ ನೀರೊಳಗೆ ಊರೊಳಗೆ ನಾವು ಊರಲ್ಲಿ ಲೀಟರ್ಗಳ ಮೇಲೆ ಗಲಾಟೆ ಮಾಡ್ತಾ ಇದ್ದೀವಿ ಏನ್ ಮಾಡ್ತಾ ಇದು ಪೈಪ್ ಕಲೆಕ್ಷನ್ ಕೊಟ್ಟು ವಾಟರ್ ಮೇಲೆ ಹೋಗ್ತೀವಿ ಸುಮ್ಮನೆ ವಾಟರ್ ಮೇಲೆ ಅಂತ ಇಲ್ಲೂ ಆಗಿರೋದು ಗೊತ್ತಿರಲ್ಲ ನಾಗೇನಹಳ್ಳಿಯಿಂದ ತಂದಿರೋ ನೀರು ಏನಾಗ್ತೈತೆ ಅಂತ ಕೇಳಿದ್ರು ಇಲ್ಲ ಇಲ್ಲ ಅದ್ರಾಗೂ ನೀರಿಲ್ಲ ಅಂತಾರೆ ಮೊನ್ನೆ ಕೊರ್ದಿರೋ ಬೋರು ನೀರಿಲ್ಲ ಅಂದ್ರೆ ಏನ್ರಿ ಹಿಂಗೆ ಹೇಳ್ತೀರಾ ಅಂತ ನಾವ್ ಅಂತೀವಿ ಅಲ್ಲಿ 3 ಅವರ್ಗೆ ತುಂಬೋದು ಟ್ಯಾಂಕು ಬರಕಾದಿತ್ತೆ ಅಣ್ಣ ಈ ತೋಟದೊಳಗೆ ಬಂದ್ರೆ ಸುಮ್ಮನೆ ಅದು ಇದು ಹೋಗೈತೆ ತೋಟದೊಳಗೆ ಬಂದ್ರೆ ನಮ್ಮನ್ನ ಬಿಡ್ತಾರೆ ಅಣ್ಣ ತೋಟದೊಳಗೆ ಯಾರು ಬೆಂಗಳೂರವ್ರಿಗೆ ತೋಟ ನಮ್ಮೂರ ಏನೋ ನಮ್ಮ ಅಣ್ಣ ತಮ್ಮದಿರ ಬಿಡು ಹೋಗಾರ ಬಂದೇವ್ ಏನ್ ಕನ್ನಕ್ಕೆ ಬೆಂಗಳೂರ ತೋಟಕ್ಕೆ ನಾವಾಗ್ಲಿ ವಾಟರ್ ಮ್ಯಾನ್ ಆಗ್ಲಿ ಯಾರಾದ್ರೂ ಬರಕ್ ಸಾಧ್ಯನಾ ಮೇನ್ ಲೈನ್ ಹೋಗೈತೆ ಮೇನ್ ಲೈನ್ ಇವ್ರು ಕಲೆಕ್ಷನ್ ಕೊಟ್ಕೊಬಿಟ್ಟು ತೋಟಗಳಿಗೆ ಇಕ್ಕಬಿಟ್ರೆ ಊರಿಗೆ ಕಾಂಪೌಂಡ್ ಇರ್ಲಿಲ್ಲ ಇದು ಕಾಂಪೌಂಡ್ ಇರ್ಲಿಲ್ಲ ಮೊದ್ಲು ಅವಾಗ ಏನ್ ಮಾಡಿದ್ರು ಹೊಲದ ಮೇಲೆ ಹೊಡೆದು ಓವರ್ ಟ್ಯಾಂಕ್ ಮೇನ್ ಲೈನ್ ಸಪ್ಲೈ ಆಗೋದು ನೋಡಿ ಇದ್ರೊಳಗ ಹೋಗೈತೆ ಮೇನ್ ಲೈನ್ಗೆ ಬೋರ್ 3 ಬೋರ್ ನೀರು ಒಂದೇ ಕಲೆಕ್ಷನ್ ಹೋಗೈತೆ ಓವರ್ ಟ್ಯಾಂಕಿಗೆ ಅಲ್ಲ ಮೇನ್ ಲೈನ್ಗೆ ನಲ್ಲಿ ಕನೆಕ್ಷನ್ ಹಾಕಂಗಿಲ್ಲ ಪಂಚಾಯತಿ ಅನುಮತಿ ಇಲ್ದಂಗೆ ಹೆಂಗ ಪಂಚಾಯತ್ ಗೊತ್ತಿಲ್ಲ ಸಾ ನಾವು ಅವ್ರನ್ನ ಡಿಪೆಂಡ್ ಮಾಡೋದು ಬೇಡ ಪಂಚಾಯತ್ ಗೊತ್ತಿಲ್ಲ ಇದು ವಿಷಯ ಇದು ಮಾಡ್ಕೊಂಡ್ರದು ಪಂಚಾಯತ್ ಗೊತ್ತಿಲ್ಲ ಓವರ್ ಟ್ಯಾಂಕಿ ನೋಡ್ರಿ ರಫ್ದಾಗ ಹೋಗೈತ್ರಿ ಪೈಪ್ ಹೊಡೆದಾಗಿತ್ತು ರಫ್ದಾಗ ಅವರೇ ಹಾಕೋ ವಾಟರ್ ಮೇಲೆ ಅವ್ನು ರವಿನ ಅದ್ರಾಗೆ ಹೊಡೆದ ಇಲ್ಲ ಹೋಗಿರೋದು ಓವರ್ ಟ್ಯಾಂಕಿ ಮೊದ್ಲಿಗೆಲ್ಲ ಕಾಂಪೌಂಡ್ ಇರ್ಲಿಲ್ಲ ಬದಾಯ್ತು ಬದಿನಾಗ ಅಗದ ಹಾಕವ್ರೆ ಕೈಯ ಕೆಲಸ ಮಾಡಿರೋದು ಇದು ಕೈ ಕೆಲಸ JCB ಕೆಲಸ ಅಲ್ಲ ಇದು ಮಾತಾಡಿ ಸರ್ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಅಂಚಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಚಳ್ಳಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇತ್ತು. ಇದ್ದಾಗ ಏನಾಯಿತು ಅಂದರೆ ಈ ಅಂಚಳ್ಳಿ ಗ್ರಾಮದಲ್ಲಿ 4 ಬೋರ್ಗಳ ವ್ಯವಸ್ಥೆ ಇತ್ತು. ಅದರಲ್ಲಿ 4 ಬೋರಲ್ಲಿ 1 ಬೋರ್ ಮಾತ್ರ ರನ್ನಿಂಗಲ್ಲಿತ್ತು. ಇನ್ನು 3 ಬೋರಲ್ಲಿ ನೀರು ಬರ್ತಾ ಇರಲಿಲ್ಲ. ಅದಕ್ಕೆ ನಾವೇನು ಮಾಡೋದು ಅಂದರೆ ಪಕ್ಕದಲ್ಲಿ ಗ್ರಾಮದಲ್ಲಿ ನಮ್ಮ ಪಂಚಾಯತಿಗೆ ಒಳಪಟ್ಟಂಥ ಜಿ ನಾಗನಹಳ್ಳಿ ಗ್ರಾಮದಲ್ಲಿ ನಾವು JJMನಿಂದ 600 ಮೀಟ್ರ್ ನಾವು AW ಕೀರ್ತಿ ಸರ್ ಮತ್ತು ನಮ್ಮ EO ಮೇಡಮು
ಮತ್ತು ನಮ್ಮ ಪಿ ಡಿ ಒ ಸಾಹೇಬ್ ರಮೇಶ್ ಅವರು ಸಮ್ಮುಖ ಹೇಳಿದಾಗ ಅವರು ನಮ್ಗೆ ಇದಕ್ಕೆಲ್ಲ ಹೂಗುಟ್ಟು ಅಲ್ಲಿಂದ 600 ಮೀಟ್ರು ಪೈಪ್ಲೈನ್ ವ್ಯವಸ್ಥೆ ಮಾಡಿಕೊಟ್ಟು ಅಂಚಳ್ಳಿ ಗ್ರಾಮಕ್ಕೆ ನೀರನ್ನ ಓವರ್ ಟ್ಯಾಂಕಕ್ಕೆ ಬಿಡೋಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ನಾವು ಓವರ್ ಟ್ಯಾಂಕ್ ನೀರಿಗೆ ಹೋಗ್ತಾ ಇರಬೇಕಾದ್ರೆ ನೀರಿನ ಸಮಸ್ಯೆ ಇನ್ನೂ ಇದಾದಾಗ ನೀರು ಬರ್ತಾಯಿಲ್ಲ ಅಂತ ಹೇಳಿ ವಾಟರ್ಮ್ಯಾನ್ ಫೋನ್ ಮಾಡಿದಾಗ ಎಲ್ಲಿ ಹೋಗ್ತಾವೆ ನೀರು ನೋಡಿ ಅಂದಾಗ ಅವರು ಚೆಕ್ ಮಾಡ್ಕೊಂಬಂದಾಗ ಹಿಂಗೆ ರೋಡ್ ಮಗ್ಲಿರ್ತಕ್ಕಂಥ ಮರಿಯಪ್ಪರ ತೋಟದಲ್ಲಿ ಗೇಟ್ ವಾಲ್ ಆನ್ ಮಾಡಿದ್ರೆ 1/2 ಇಂಚ್ ನೀರು, ಗೇಟ್ ಆನ್ ಮಾಡಿದ್ರೆ 2 ಇಂಚ್ ನೀರು ಇಲ್ಲೇ ಹೋಗ್ತಿರೋದ್ರಿಂದ ಓವರ್ ಟ್ಯಾಂಕಿಗೆ ನೀರು ಹೋಗ್ತಾ ಇರ್ತಿರಲ್ಲ. ಅದಕ್ಕೆ ಬಂದು ನಾವು ಗಮನಿಸಿ ಇಲ್ಲಿ ನೋಡಿದಾಗ ಚೆಕ್ ಮಾಡಿದಾಗ ಅದು ನೀರು ಹೋಗ್ತಿದ್ದು ನಮಗೆ ಕಂಡು ಬಂದಿದೆ. ಅದೇ ರೀತಿ ನಾವು ಬಂದು ನಾವು ಇರ್ತಕ್ಕಂಥ 3 ಜನ ಮೆಂಬರ್ನೆಲ್ಲ ಸ್ಪಾಟಲ್ಲಿ ಬಂದು ಎಲ್ಲ ನಾವು ಚೆಕ್ ಮಾಡಿದಾಗ ನೀರು ಹೋಗ್ತಿದ್ದು ನಮ್ಮ ಕಣ್ಣಿಗೆ ಕಾಣಿಸ್ತು. ನಾವು ಅಧಿಕಾರಿಗಳಿಗೆ ನಮ್ಮ ಪಿ ಡಿ ಒ ರಮೇಶ್ ಸರ್ಗೂ ಮತ್ತು ರಮೇಶ್ ಸರ್ ಮುಖಾಂತರ ನಮ್ಮ ಇ.ಒ. ಮೇಡಮ್ ಅವ್ರಿಗೂ ಸಮೇತ ಫೋನಿನ ಕಾರ್ಯ ಮುಖಾಂತರ ತಿಳಿಸಲಾಯಿತು. ಅವಾಗ ಅವ್ರೇನಿದ್ದು ನೋಡಿ ಅದೇನು ಇದು ಮಾಡಿರಿ ಅಂತಂದಾಗ 2 ದಿನ ರಜೆ ಇರೋದ್ರಿಂದ ಸೋಮವಾರ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ. ಅದ್ರ ಮೇಲೆ ಏನು ಡಿಸಿಷನ್ ತಗೊಂತಾರೋ ಅಧಿಕಾರಿಗಳು ಬಿಟ್ಟಿದ್ದು. ನಾವು ಏನೊಂದು ಇಲ್ಲಿ ಏನಾಗಿದೆ, ಯಾರು ಹಾಕಿದ್ದಾರೆ ಅದಕ್ಕೆ ಅವರು ಸೂಕ್ತ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಕೇಳ್ಕೊತೀವಿ. ಯಾಕೆ ಅಂತಂದರೆ ನಾವು ನೀರಿನ ಸಮಸ್ಯೆ ಈಗ ನಮ್ಮ ಮಳೆ ಬರಗಾಲ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ನೀರಿಗೆ ತೊಂದರೆ ಆಗಿದೆ. ಅಂಥದ್ರಲ್ಲಿ ಇಂಥ ಕೃತ್ಯ ಮಾಡಿದ್ದಾರೆ ಅಂತಂದರೆ ಎಲ್ಲ ಹೇಳೋಕ್ಕೆ ನಮಗೆ ಒಂಥರ ನಾಚಿಕೆಗೇಡಾಗ್ತದೆ. ನಾವು ಇಷ್ಟೆಲ್ಲ ಕಷ್ಟ ಬಿದ್ದು ನಾವು ನೀರಿನ ಸಮಸ್ಯೆ ಜನರಿಗೆ ಕೊಡ್ತಾಯಿದ್ರೆ ಇವರು ತೋಟಗಳನ್ನ ಬೆಳೆಸ್ಕೊಳೋದಕ್ಕೆ ನೀರನ್ನು ಅಕ್ರಮವಾಗಿ ಬಳಸ್ಕೊಂಡಿದ್ದಾರೆ. ಅದನ್ನು ಅಧಿಕಾರಿಗಳು ಬಿಟ್ಟಿದ್ವಿ, ಸೂಕ್ತ ಕ್ರಮ ಕೈಗೊಳ್ತಾರೆ ಮುಂದೆ. ಹಣ ನಾವು ಅಂಚಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಶ್ರೀನಿವಾಸ ಮೂರ್ತಿ ಅಂತೇಳಿ, ಇಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ತೋಟದ ಪಕ್ಕದಲ್ಲಿ ಓವರ್ ಟ್ಯಾಂಕಿಗೆ ಪೈಪ್ಲೈನ್ ಆಗಿತ್ತು. ಅದ್ರ ಪಕ್ಕದಲ್ಲಿ ಒಂದು ತೋಟ ಜಮೀನಿತ್ತು. ಅದು ನಮಗೆ ಗೊತ್ತಿಲ್ಲ, ನಮಗೆ ಇತ್ತೀಚೆಗೆ ಇವತ್ತೇ ಗೊತ್ತಾಗಿರೋದು ಹಿಂಗಾಗಿದೆ ಅಂತ. ಜನಗಳೆಲ್ಲ ಪ್ರಚಾರ ಮಾಡಿದಾಗ ಹಿಂಗಾಗೈತೆ ಅಂತಂದರು. ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ವಿ, ಮಾಡಿದ್ದೀವಿ. ಈ ಥರ ನಮಗೂ ಗೊತ್ತಿಲ್ಲ, ಪಂಚಾಯತಿ ಅವ್ರಿಗೂ ಗೊತ್ತಿದ್ರೆ ಅಕಸ್ಮಾತ್ ಅವಾಗಲೇ ಇನ್ನೇನು ಬೇಕೋ ಕ್ರಮ ತಗೊಳ್ತಿದ್ವಿ. ನಮಗೆ ಗೊತ್ತಿದ್ರು ಏನು ಬೇಕೋ ಇದು ಮಾಡ್ತಿದ್ವಿ. ಗೊತ್ತಿಲ್ವಲ್ಲ ನಮಗೇನು ಗೊತ್ತಿಲ್ಲ. ಮುಂದೆ ಏನು ಮಾಡ್ತೀರಾ ಸರ್? ಏನು ಕ್ರಮ ತಗೊತೀರಾ? ಏನು ಮಾಡಬೇಕು ಪಂಚಾಯತಿಯಿಂದ ಅಧಿಕಾರಿಗಳೆಲ್ಲ ಏನು ಹೇಳ್ತಾರ ನೋಡೋಣ. ಪಿ ಡಿ ಒ ಅಧ್ಯಕ್ಷರು ಅವ್ರೆಲ್ಲ ಕೂತು ಮಾತಾಡೋಣ, ಏನು ಹೇಳ್ತಾರೆ ಇದಕ್ಕೆ, ಏನು ಮುಂದೆ ಏನೋ ಕಾನೂನು ಏನಿದೆಯೋ ಕೂತು ಮಾತಾಡಿ ಕೇಳೋಣ. ಇದೊಂದೇ ಕಲೆಕ್ಷನ್ ಆಗಿರೋದು, ಮುಂದಕ್ಕೆ ಏನೋ ಇದೇ ಥರ ಆಗಿದೆ ಬೇರೆಕ್ಕೆ? ಇನ್ನು ಬೇರೆ ಬೇರೆ ಎಲ್ಲಾದ್ರೂ ಈ ಥರ ನಡೆದಿದೆಯಾ ಗೊತ್ತಿಲ್ಲ. ಇನ್ನೆಲ್ಲೂ ಇಲ್ಲಿ ಓಪನ್ ಎಲ್ಲೂ ಕಾಣ್ತಿಲ್ಲ. ಇದೊಂದೇ ಇರ್ಬೇಕು ಅನಿಸುತ್ತೆ. ನಮಗೂ ಗೊತ್ತಿಲ್ಲ, ನಾವು ನೋಡಿಲ್ಲ ಹೆಂಗೆ. ಇಲ್ಲ ಅವ್ರು ನೀರು ಬಳಸ್ಕೊಂತಿದ್ರು ಅವರು, ಏನು ಸರ್ ಗೊತ್ತಿಲ್ಲ. ಈಗ ಇವಾಗಲೇ ಬಂದಿರೋದು ನಾವು ಇಲ್ಲಿಗೆ, ಈ ತೋಟದಲ್ಲಿ ಇರೋದು ನಮ್ಗೆ ಏನು ಗೊತ್ತು? ಎಲ್ಲ ಆ ಕಡೆ ಮಕ್ಳಿಗೆ ಕಾಣಂಗಿದ್ರು ಏನು ಬರಾಯ್ತು, ನಡಿ ಮಧ್ಯೆ ತೋಟದಲ್ಲಿ ಹೆಂಗೆ ಗೊತ್ತಾಗ್ತೈತೆ? ಸರ್, ನನ್ನ ಹೆಸರು ಮಾರುತಿ ಅಂತ. ನಮಗೆ ನೀರಿಲ್ಲ ಅಂತೇಳಿ ಜನ ಕಂಪ್ಲೇಂಟ್ ಮಾಡಿದರು. ಹಂಗಾಗಿ ನಾವು ನಾಗೇಹಳ್ಳಿಯಿಂದ ಒಂದು 3 ಕಿಲೋಮೀಟ್ರನ್ನ ನೀರಿನ ವ್ಯವಸ್ಥೆ ಮಾಡ್ಕೊಂಡು ನೀರು ಒದಗ್ತಿರ್ಲಿಲ್ಲ. ನಮ್ಗೆ ಯಾರೋ ಕಂಪ್ಲೇಂಟ್ ಮಾಡೋರು ನಮ್ಮನ್ನ 3 ನೈಟಿಂದ ತಿರುಗಿ ನಾವು ನೋಡೋದಕ್ಕೆ ಇಲ್ಲಿ ನೀರು ನಮ್ಮ ವಾಟರ್ ಸಪ್ಲೈಗೆ ಹೋಗ್ತಾಯಿದ್ವು. ನಾವು ರಾತ್ರಿ ಬಂದು ಚೆಕ್ ಮಾಡಿ ಪಿ ಡಿ ಒಗೆ ಇವಾಗ ಎಲ್ಲರಿಗೂ ತಿಳಿಸ್ತೀವಿ. ಸೋಮವಾರ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಒಂದು ರಾತ್ರಿ ಹ್ಯಾಂಡ್ ಕ್ಯಾಪ್ ಹಾಕಿ ಹೋದ್ವಿ. ಈಗ ಬಂದು ತಿರ್ಗಿ ಹ್ಯಾಂಡ್ ಕ್ಯಾಪ್ ಅದು ಬುಡಕೆ ಹಾಕ್ಬೇಕು ಅಂತ ಆಗ್ತಾ ಇದೀವಿ ಸರ್. ಅಲ್ಲ, ತಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಇಷ್ಟು ದಿನಗಳ ಕಾಲ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಇಲ್ಲ ಸರ್, ನಮ್ಮ ಗಮನಕ್ಕೆ ಬಂದಿಲ್ಲ. ಅಲ್ಲ, ಪಂಚಾಯತಿಗೆ ನೀವು ಕುಡಿಯೋ ನೀರಿಗೆ ಅವ್ರು ಕನೆಕ್ಷನ್ ಏನು ಹಾಕ್ಸ್ಕೊಂಡಿದಾರ? ಮುಕ್ಕಾಲು ಇಂಚ್ ಪೈಪ್ ಇದೆ ಇದು? ಇಲ್ಲ ಸರ್, ಅವ್ರು ಏನು ಕೊಟ್ಟಿಲ್ಲ ಸರ್. ನಮ್ಮ ಪಂಚಾಯತಿಗೆ ಕನೆಕ್ಷನ್ ಕೊಟ್ಟಿಲ್ಲ, ತಗೊಂಡಿಲ್ಲ. ಮತ್ತೆ ಯಾವಾಗ ಇವೆಲ್ಲ ಆಗೈತೆ ಗೊತ್ತಿಲ್ಲ ಸರ್. ನಮ್ಮ ಗಮನಕ್ಕೆ ಬಂದಿರೋದು ಈ 3 ದಿನ ಮುಂದೆ ಬಂದು ಗಮನಕ್ಕೆ ನಾವು ಆಕ್ಷನ್ ತಗೊಂಡಿದ್ವಿ. ಈಗ ಅವ್ರ ತೋಟದ ಮಾಲೀಕರ ಹೇಳೋ ಪ್ರಕಾರ ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ, ನಾವು ಹಾಕ್ಸೇ ಇಲ್ಲ, ಅದು ನೋಡೂ ಇಲ್ಲ ನಾವು. ಇದು ಸಂಬಂಧ ಇಲ್ಲ ಅಂದ್ರೆ ನೀರು ಹೆಂಗ್ ಬರ್ತೇವೆ ಸರ್? ಅದು ರಾತ್ರಿನೇ ಬಂದಿರೋದು ನೀರು ಅಂತಾರಲ್ಲ ಅವರು? ಇಲ್ಲ ಸರ್, ರಾತ್ರಿ ಇಲ್ಲ, ಜಾಸ್ತಿ ಅಂತ ಬಂದಿದ್ದು. ಅಲ್ಲಿ ಅಗ್ಗಿದ ಬಗ್ಗೆ ನೋಡ್ತಿರಲ್ಲ, ಅಲ್ಲೇ ಗೊತ್ತಾಗುತ್ತಲ್ಲ, ಇವತ್ತಿಂದಲ್ಲ ಅದು. ಅಲ್ಲ, ಅಲ್ಲಿಂದ ಬರೋ ನೀರು ಎಲ್ಲ ಎಂಡ್ ಓಪನ್ ಆಗಿರೋವೆಲ್ಲ ನೋಡಿ ಇಲ್ಲ. ಈಗ ನೀವೇ ನೋಡ್ರಿ, ಅಲ್ಲಿ ಕಲೆಕ್ಷನ್ ತಗೊಂಡ್ರೆ ಗೊತ್ತಾಗುತ್ತೆ. ಇದು ಡೈರೆಕ್ಟ್ ಬೋರ್ ಇಂದ ಬರ್ತಕ್ಕಂಥ ನೀರು? ಡೈರೆಕ್ಟ್ ನೀರು ನಾಗೇಹಳ್ಳಿಯಿಂದ ಇಲ್ಲಿ ವಾಟರ್ ಸಪ್ಲೈ ಬರ್ತವೆ ಸರ್. ವಾಟರ್ ಟ್ಯಾಂಕಿಗೆ ಹೋಗ್ತಕ್ಕಂಥ ನೀರು ಇದು. ಸೊ ಇದ್ದು ಇಷ್ಟು ವರ್ಷಗಳ ಕಾಲ ಅವರು ಕದ್ದು ತಗೊಂಡಿದ್ದಾರೆ ಅಂತ ಹೇಳ್ತೀರಾ? ಅದೇ ಸರ್. ಎಷ್ಟು ವರ್ಷ ಆಗಿರ್ಬೋದು ಇದು ಕಲೆಕ್ಷನ್ ಹಾಕ್ಸ್ಕೊಂಡು? ಸರ್, ಕಲೆಕ್ಷನ್ ಹಾಕಿದ್ದು ಒಂದು 7-8 ವರ್ಷ ಅಂತ ಹೇಳ್ತಾರೆ. ಅದು ನಮಗೂ ಮಾಹಿತಿ ಗೊತ್ತಿಲ್ಲ. ತಮ್ಮ ಹೆಸರು? ತಮ್ಮ ಹೆಸರು ಮಾರುತಿ ಅಂತ. ಏನಾಗಿದ್ದೀರಾ ತಾವು? ಸರ್, ಊರಿನ ಗ್ರಾಮಸ್ಥರು. ನಿನ್ನ ಹೆಸರು ಬಿಟ್ಟು ಮಾತಾಡು. ನಮ್ಮ ಹೆಸರು ಭೋಗೇಶ್ ಅಂತ ಹೇಳ್ಬಿಟ್ಟು, ನಮಗಿದೆ ಅಂಚೇಳಿ. ನೆನ್ನೆ ನೈಟು 8 ಗಂಟೆ ಸುಮಾರು ಯಾರೋ ಮಾಹಿತಿ ಕೊಟ್ಟರು ನಮಗೆ, ಹಿಂಗೆ ಮೇನ್ ವಾಟರ್ ಸಪ್ಲೈಯಿಂದ ತೋಟಕ್ಕೆ ನೀರು ಹಾಯಿಸ್ಕೊಂತಾರೆ ಅಂತೇಳಿ. ಆವಾಗ ಅಧ್ಯಕ್ಷರು ಮತ್ತು ಸದಸ್ಯರನ್ನೆಲ್ಲ ಕರ್ಕೊಬಂದು ಗೇಟ್ ವಾಲ್ ಆನ್ ಮಾಡಿಸಿ ಮತ್ತು ಓಪನ್ ಮಾಡಿಸಿದ್ವಿ. ನೀರು 1.5 ಇಂಚ್ ನೀರು ಪೋಲಾಗ್ತಾಯಿತ್ತು. ಆವಾಗ ರಾತ್ರಿನೇ ಎಂಡ್ ಕ್ಯಾಪ್ ಹಾಕ್ಸಿದ್ವಿ. ಅಕ್ರಮವಾಗಿ ಅಡಿಕೆ ತೋಟಕ್ಕೆ ನೀರು ಹಾಯಿಸ್ಕೊಂತ ಇದ್ರು.
ತಿರ್ಗಿ ಆಮೇಲೆ ಈ ಮೇಡಮ್ ಅವ್ರಿಗೆ ಹೇಳಿವಿ ಮತ್ತು ಪಿ ಡಿ ಒಗೆ ಹೇಳಿವಿ. ಪಿ ಡಿ ಒ ಅವರು ಇನ್ನೂ ಬಂದಿಲ್ಲ. ಅವರು ಹೇಳಿ ಆಮೇಲೆ ಪ್ರೆಸ್ನವ್ರಿಗೆಲ್ಲ ಫೋನ್ ಮಾಡಿ ನಿಮಗೆಲ್ಲ ತಿಳಿಸಿವಿ. ಸುಮಾರು ಆಗಲೇ ಒಂದು 8-10 ವರ್ಷದಿಂದ ಈ ಥರ ನೀರು ಹಾಯಿಸ್ಕೊಂತವ್ರು. 8-10 ವರ್ಷದಿಂದ 8-10 ವರ್ಷದಿಂದ, ಸುಮಾರು ವರ್ಷದಿಂದ. ಇದು ನಾವು ಚಿಕ್ಕ ಹುಡುಗ ಪೈಪ್ ಲೈನ್ ಮಾಡಿರೋದು. ಅವಾಗಿಂದಲೂ ಇದು ತೋಟಕ್ಕೆ ಇವರು ಜಮೀನು ತಗೊಂಡು ಒಂದು 8-10 ವರ್ಷ ಆಗೈತೆ. ಅವಾಗಿಂದಲೂ ನೀರು ಹಾಯಿಸ್ಕೊಂತಲ್ಲ. ಅಲ್ಲ ಇವ್ರ ಗಮನಕ್ಕೆ ಅಲ್ರಿ, ವಾಟರ್ ಮ್ಯಾನ್ ಗಮನಕ್ಕಾಗಲಿ ಅಧಿಕಾರಿಗಳು ಒಳಗೆ ಯಾರು ಬಿಟ್ಕೊಳಲ್ವ ಸರ್? ತೋಟ ಇದು ಬೆಂಗಳೂರು ಮೂಲದವರು, ಹಾಂ 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 ಯಾರು ಒಳಗೆ ಬಿಟ್ಕೊಳಲ್ಲ. ಅವ್ರು ಕೊಂಡಿರೋ ತೋಟನ ಇದು? ಇದು ಕೊಂಡಿರೋ ತೋಟ, ಹಂಗಾಗಿ ಅವ್ರು ಯಾರು ಒಳಗೆ ಬಿಡಲ್ಲ. ಈಗ ನಮ್ಮೂರ ತೋಟ ಆಗಿದ್ರೆ ನಾವೆಲ್ಲ ಹೋಗವು, ಅಣ್ಣ ತಮ್ಮದಿರೋ ಅದು ಇದು ಅಂತ ಹೋಗವು. ಈ ಬೆಂಗಳೂರು ತೋಟಕ್ಕೆ ನಾವು ಹೆಂಗ್ ಹೋಗಕ್ ಸಾಧ್ಯ? ಅವ್ರು ಬಿಟ್ಕೊಳಲ್ವಲ್ಲ. ಹಂಗಾಗಿ ಇದನ್ನ ಅವ್ರು ಯಾರು ಗೊತ್ತಲ್ಲ ಅಂತೇಳಿ ಮೇನ್ ಸಪ್ಲೈನ ತಗೊಂಡು ತೋಟಕ್ಕೆಲ್ಲ ನೀರು ಹಾಯಿಸ್ಕೊಂಡು ಎಷ್ಟು ಇಂಚ್ ಹೋಗ್ತಾ ಇದೆ ನೀರು? 2 ಇಂಚ್ 1.5 ಇಂಚ್ ಪೈಪಲ್ಲಿ ಫುಲ್ ಬರುತ್ತೆ. ಅಲ್ಲ ರಾತ್ರಿ 1.5 ಇಂಚಿನ ಪೈಪ್ ಅಂತ ಹೇಳಿದ್ರೆ ಬೆಳಗ್ಗೆ ಅದ್ರ ಅಲ್ಲೇನು ಕಾಣ್ತಾ ಇಲ್ವಲ್ಲ ಈಗ? ಅದು ಪೈಪು ಅಂತಂದ್ರೆ ನಾವೇ ರಾತ್ರಿ ತೆಗ್ದಿದ್ವಿ ಅದನ್ನ. ತೆಗ್ದಿದ್ರ? ಅಧ್ಯಕ್ಷ ಮುಖಾಂತರ ವಿಡಿಯೋ ಮಾಡ್ಕೊಂಡು ನಾವೇ ಎಲ್ಲ ತೆಗೆದು ಎಂಡ್ ಕ್ಯಾಪ್ ಹೋಗಿದ್ವಿ. ಏನ್ ಹೇಳ್ತಾರೆ ಓನರ್ ಕೇಳಿದ್ರೆ? ತೋಟದ ಓನರ್ ನಮಗೆ ಗೊತ್ತೇ ಇಲ್ಲ, ನಾವು ಬಿಟ್ಕೊಂಡೇ ಇಲ್ಲ ಅಂತ ಹೇಳಿ ಪಿ ಡಿ ಒ ಅವ್ರು ಏನಂದ್ರು? ಪಿ ಡಿ ಒ ಬರ್ತಾ ಇದೀವಿ, ಎಲ್ಲ ಫಂಕ್ಷನ್ಗೆ ಹೋಗೈತಿ, ಇವಾಗ ಸೆಕೆಂಡ್ ಸ್ಯಾಟರ್ಡೇ ಐತಿ, ಹಾಫ್ ಡೇ ಅಂತವ್ರು. AW ಮೇಡಮ್ ಅವ್ರಿಗೆ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ವಿ. ಅವ್ರೇನ್ ಹೇಳಿದ್ರು? ಅವ್ರು ಸರ್ ಇವತ್ತು ರಜೆ ಐತೆ, ನಾವು ಹೇಳಿ ಕಳ್ಸಕ್ಕಾಗಲ್ಲ, ವಾಟರ್ ಮ್ಯಾನ್ಗೆ ಹೇಳಿ ಒಂದು ಎಂಡ್ ಕ್ಯಾಪ್ ಹಾಕ್ಸ್ತೀನಿ ಅಂತ. ಇಲ್ಲಿ ಸ್ಥಳೀಯ ಮೆಂಬರ್ ಇದ್ರು 3 ಜನನು. 3 ಜನದಲ್ಲೂ ಇಲ್ಲಿ 2 ಅವರೇ, ಇನ್ನೊಬ್ರು ಬಂದಿಲ್ಲ. ಅವ್ರ ಮುಖಾಂತರನು ಹೇಳಿ ಅವರೇ ಎಲ್ಲ ತಗ್ಸಿದ್ರು ನೈಟ್. 2 ಸಿಸ್ಟಮ್ ಫೇಲ್ ಆಗ್ಬಿಡೈತೆ ನಮ್ದು. 2 ಸಿಸ್ಟಮ್ ಫೇಲ್ ಆಗಿರೋದ್ರಿಂದ ಜೀನಾಗಿನಲ್ಲಿ ಮೊನ್ನೆ ಒಂದು ಬೋರ್ ಹಾಕ್ಸಿದ್ರು ಹೊಸದಾಗಿ JJMದು. ಅದರಿಂದ ನಾವು ಸಪ್ಲೈ ಮಾಡ್ಕೊಂತ ಇದ್ವಿ ನೀರು. ಅದೇ ಸಪ್ಲೈಯಿಂದ ಇದಕ್ಕೆ ಕಲೆಕ್ಷನ್ ಕೊಟ್ಕೊಂಡಿರೋದು JJM ನೀರಿಂದ. ಒಂದಿನ ನಾಗನಹಳ್ಳಿ ಬಿಟ್ಕೊಂತಾರೆ, ಒಂದಿನ ನಾವು ಬಿಟ್ಕೊಂತೀವಿ. ಅದ್ರಲ್ಲೂ ಈ ತರ ಇವರು ನೀರನ್ನ ಹಾಯಿಸ್ಕೊಂತ. ಅಲ್ಲ ಗ್ರಾಮಸ್ಥರಿಗೆ ಕುಡಿಯೋದಕ್ಕೆ ನೀರಿಲ್ಲ? ಹೌದು, ನೀರಿಲ್ಲ ಸರ್, ನೀರಿಲ್ಲ. ಸುಮಾರು ಆಲೆ 4-5 ತಿಂಗಳಿಂದ 2 ಬೋರ್ ಫೇಲ್ ಆಯ್ತು. ಹಂಗಾಗಿ MLA ಅವ್ರ ಮುಖಾಂತರ MLA ಅವ್ರಿಗೂ ತಿಳಿಸಿದೀವಿ. ಅವರು ಅದೇ ಬೇಸ್ಗೆ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈಗ ನಮಗೆ ಕುಡಿಯೋಕೆ ನೀರೇ ಇಲ್ವೇ ಇಲ್ಲ. ಅದರಲ್ಲಿ ಇವ್ರು ಅಕ್ರಮವಾಗಿ 1-1.5 ಇಂಚ್ ನೀರು ಇಲ್ಲೇ ಪೋಲಾಗಿ ಹೋಗ್ತೀವಿ ಸತತವಾಗಿ. ನಮ್ಗೆ ಯಾರಿಗೂ ಗೊತ್ತಿಲ್ಲ, ನಮ್ಮ ಗ್ರಾಮಸ್ಥರಿಗೂ ಯಾರಿಗೂ ಗೊತ್ತಿಲ್ಲ. ನಮಸ್ಕಾರ ಎಲ್ರಿಗೂ. ಈಗ ನಾವು ಇದು ಅಂಚೆಹಳ್ಳಿ ಗ್ರಾಮ ಪಂಚಾಯತಿ ಪಿ ಡಿ ಒ ರಮೇಶ್ ಮಾತಾಡ್ತಾ ಇದ್ದೀನಿ. ಈ ಅಂಚೆಹಳ್ಳಿ ಗ್ರಾಮಕ್ಕೆ ಕಳೆದ 1 ತಿಂಗಳಿಂದ ನೀರಿಗೆ ಸಮಸ್ಯೆ ಆಗಿತ್ತು. ನೀರಿಗೆ ಸಮಸ್ಯೆ ಆಗಿದ್ದರಿಂದ ನಮ್ಮ ಅಂಚೆಹಳ್ಳಿ ಪಕ್ಕದಲ್ಲೇ ಇರುವಂತಹ ನಾಗನಹಳ್ಳಿ ಗ್ರಾಮದಿಂದ JJM ಅಡಿನಲ್ಲಿ ಕೊರೆದಿರುವಂತಹ ಹೊಸ ಕೊಳವೆ ಬಾವಿಯಿಂದ ಅಂಚೆಹಳ್ಳಿ ಗ್ರಾಮಕ್ಕೆ ಪೈಪ್ಲೈನ್ ಮಾಡಿ ನೀರನ್ನು ಸಂಪರ್ಕ ಕೊಟ್ಟಿದ್ವಿ. ಸೊ ನೀರು ಸಂಪರ್ಕ ಕೊಟ್ಟು ಓವರ್ ಹೆಡ್ ಟ್ಯಾಂಕ್ಗೆ ಫಿಲ್ ಮಾಡ್ತಾಯಿದ್ವಿ. ಆ ಓವರ್ ಹೆಡ್ ಟ್ಯಾಂಕು ಇನ್ ಟೈಮ್ಗೆ ತುಂಬ್ತಿರ್ಲಿಲ್ಲ. ಈಗ 3 ಗಂಟೆಗೆ ತುಂಬುವಂಥದ್ದು 6 ಗಂಟೆಗೆ ತುಂಬ್ತಿತ್ತು. ಸೊ ಅದು ಸಮಸ್ಯೆಯನ್ನು ಪರಿಶೀಲನೆ ಮಾಡಿ ನೋಡಿದಾಗ ಇಲ್ಲಿ ಊರ ಪಕ್ಕದಲ್ಲೇ ಹೋಗಿರುವಂತಹ ಲೈನಿಗೆ ಇಲ್ಲಿ ರೈತ ಮರಿಯಪ್ಪ ಅನ್ನೋರು ಕಲೆಕ್ಷನ್ ತೊಗೊಂಡು ಅಕ್ರಮವಾಗಿ ಸಂಪರ್ಕ ತಗೊಂಡು ಅನಧಿಕೃತವಾಗಿ ನೀರು ಬಿಟ್ಕೊತಾ ಇದ್ದಿದ್ದು ಗಮನಕ್ಕೆ ಬಂತು. ನಾವು ಕೂಡಲೇ ರಾತ್ರಿ 9 ಗಂಟೆಯಲ್ಲಿ ಆ ಕಲೆಕ್ಷನನ್ನು ಕಡಿತಗೊಳಿಸಿ ಈಗ ನಾವು ಅವ್ರ ಮೇಲೆ ಶಿಸ್ತಿನ ಕ್ರಮಕ್ಕೆ ವರದಿ ಮಾಡ್ತಾ ಇದ್ದೀವಿ. ತಮ್ಮ ಮೇಲಾಧಿಕಾರಿ ಗಮನಕ್ಕೆ ಇವ ಗಮನಕ್ಕೆ ತಂದಿದ್ದೀವಿ. ಈಗ ರಾತ್ರಿನೇ ನಾವು ಆಲ್ರೆಡಿ ಕಡಿತ ಮಾಡುವಂಥ ವಿಚಾರನ ಇವಾಗ ಮೇಡಮ್ ಅವರಿಗೆ ಗಮನಕ್ಕೆ ತಂದಿದ್ದೀವಿ. ಈಗ ಅವ್ರ ಮೇಲೆ ಪೊಲೀಸು ಕ್ರಮಕ್ಕೆ ವರದಿ ಮಾಡೋದಕ್ಕೆ ವರದಿ ಕೊಡ್ತೀವಿ. ನಮಗೆ ಆ ವಿಷಯನೇ ಗೊತ್ತಿಲ್ಲ, ನೀರು ಎಲ್ಲಿಂದ ಕಲೆಕ್ಷನ್ ಇದೆ ಏನಂತನೂ ಗೊತ್ತಿಲ್ಲ. ಎಷ್ಟು ವರ್ಷ ಆಯ್ತು ನೀವು ಜಮೀನು ತಗೊಂಡಿದ್ದು? ಒಂದು 8-9 ವರ್ಷ ಆಯ್ತು. ಎಷ್ಟು ಎಕರೆ ಇದೆ? ಯಾವುದು ಇದು ಟೋಟಲ್? ಇದು 6 ಚಿಲ್ಲರೆ. 6 ಎಕರೆ. ಸರ್ವೆ ನಂಬರ್ ಏನು ಸರ್? 120. ಅಂಚಳ್ಳಿ ಸರ್ವೆ ನಂಬರಾ? ಹೌದು. ಇದೇನು ತೋಟಕ್ಕೆ ನೀರು ಹಾರಿಸ್ಕೊಂತ ಇದ್ದೀರಾ ಅವಾಗ 7-8 ವರ್ಷದಿಂದ ಅಂತ ಹೇಳ್ತಾ ಇದ್ದಾರೆ? ಅದು ಸುಳ್ಳು. ನಾವು ಅಲ್ಲಿ ನೀರೇ ಬರ್ತಾ ಇರಲ್ಲ. ಹೆಂಗ್ ಬಂತು ಸರ್? ಅಲ್ಲೆಲ್ಲ ಅಡಿಕೆ ಗಿಡ ನೋಡಿ ಸಾಕು, ಅಡಿಕೆ ಗಿಡಕ್ಕೆ ನೀರು ಬಂದಿದ್ಯಾ ನೋಡಿ. ಅಲ್ಲ ಪೈಪ್ ಲೈನ್ ಹೆಂಗ್ ಬಂತು ಒಳಗೆ? ಅಲ್ಲ ಈಗ ರಾತ್ರಿ 2 ಇಂಚ್ ಯಾವಾಗ ಹಾಕೊಂಡಿರ್ಬೋದು ನಮಗೆ ಗೊತ್ತಿಲ್ಲ. ಜಿಲ್ಲೆಗಳಲ್ಲಿ ಮುಂದೆ ಇರ್ಬೋದೇನೋ ನಮಗೆ ಗೊತ್ತಿಲ್ಲ. ಯಜಮಾನ್ರೆ ಈಗ 2 ಇಂಚಿನ ಪೈಪು ಅವರೇ ರಾತ್ರಿ ಆನ್ ಮಾಡಿ ತೋರಿಸಿದಾರೆ ನೀರು. ಹೌದು, ರಾತ್ರಿ ಬಂತಲ್ಲ, ನಮ್ಗೆ ಎಲ್ಲಿಂದ ಬಂತ ನಮಗೆ ಗೊತ್ತಿಲ್ವಲ್ಲ. ಇದುವರೆಗೂ ನೀವು ನೋಡಿಲ್ಲ ಅದನ್ನ? ಇಲ್ಲ. ಅಲ್ಲಿ ಬತ್ತಿದ ನೀರು ಏನಾಗ್ತಿದ್ವು? ಕುಡಿತಾ ಇದ್ವಾ ನೀರು? ನಾವ್ ಏನಾಗ್ತಿದ್ವು ಅಂತ ನಮ್ಗೆ ಎಲ್ಲಿ ಬರ್ತಾ ಇದ್ದ ನೀರು? ಪೈಪಿಂದ ಬರ್ತಿದ್ವಲ್ಲ ಅವು. ನೆನ್ನೆ ಬಂದಿರೋದು ನೀರವು. ಅದು ಇದುವರೆಗೂ ಬಂದಿಲ್ಲ ಅದರಲ್ಲಿ ಯಾವತ್ತೂ. ನೆನ್ನೆನೆ ಬಂದಿರೋದು ನೀರು ಅದರಲ್ಲಿ. ಬಂದ್ರೆ ನಿಂತ್ಕೊಬೇಕಲ್ಲ. ಬಂದ್ರೆ ಈ ಅಡಿಗೆ ಗಿಡದ ನೀರು ನಿಂತ್ಕೊಬೇಕಲ್ಲ. ನಿಮ್ ಗಮನಕ್ಕೆ ಯಾವಾಗ ಗೊತ್ತಾಯ್ತು ಬಂದಿರೋದು ನೀರು? ನೆನ್ನೆ ಇವರೆಲ್ಲ ಕರೆದ ಮೇಲೆ ಗೊತ್ತಾಯ್ತು, ಬಂದು ನೋಡಿದ್ರೆ ನೀರು ಬರ್ತಾಯ್ತು ಅಲ್ಲಿ. ಎಲ್ಲಿಂದ ಕಲೆಕ್ಷನ್ ಇದೆ, ಯಾರು ಹಾಕೊಂಡ್ರು ಏನಂತ ನಮ್ಗೆ ಗೊತ್ತಿಲ್ಲ. ನಾವು ಜಮೀನು ತಗೊಂಡಾಗಿಂದ ಅದು ನೋಡೇ ಇಲ್ಲ. ತಮ್ಮ ಹೆಸರು? ತಮ್ಮ ಹೆಸರು ಏನು? ಮರಿಯಪ್ಪ ಅಂತ. ಯಾವ ಊರು? ಬೆಂಗಳೂರು. ಈ ತೋಟದ ಮಾಲೀಕರು ತಾವೇನಾ? ಹೌದು.